ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್. ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಸಮ್ಮಿಫ್ ಮತ್ತು ಸಮ್ಮಿಫ್ಎಸ್ ಅನ್ನೋ ಒಂದು ಎರಡು ಪವರ್ಫುಲ್ ಫಾರ್ಮುಲಾಸ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಮ್ಮಿಫ್ ಮತ್ತು ಸಮ್ಮಿಫ್ಎಸ್ ಹೇಗೆ ಬಳಸ್ತೀವಿ ಅಂತ ನಾನು ನಿಮಗೆ ಎರಡು ಸಿನಾರಿಯೋನಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಹಿಂದೆ ನೀವು ಕೌಂಟಿಫ್ ಮತ್ತು ಕೌಂಟಿಫ್ಎಸ್ ಅನ್ನೋ ಒಂದು ಫಾರ್ಮುಲಾ ನಾನು ವಿಡಿಯೋನಲ್ಲಿ ನೋಡಿದ್ರೆ ಅಂತ ಭಾವಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಎರಡು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ. ಇದರಲ್ಲೂ ಕೂಡ ಸಮ್ಮಿಫ್ ಅಂದ್ರೆ ಒಂದೇ ಕಂಡೀಷನ್, ಒಂದೇ ಕ್ರೈಟೀರಿಯಾ. ಸಮ್ಮಿಫ್ಎಸ್ ಅಂತಂದ್ರೆ ಮಲ್ಟಿಪಲ್ ಕಂಡೀಷನ್ಸ್, ಮಲ್ಟಿಪಲ್ ಕ್ರೈಟೀರಿಯಲ್ಲಿ ಕೊಡ್ಬೋದು. ಬನ್ನಿ, ಈ ಇಲಸ್ಟ್ರೇಷನ್ ಇಂದ ನಾನು ನಿಮಗೆ ಹೇಗೆ ಇದು ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಮಗೆ 5 ಸಿಟಿನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಈ 5 ಸಿಟಿನಲ್ಲಿ ಇರುವಂತಹ ಎಂಪ್ಲಾಯೀಸ್ಗೆ ನಾವು ಟೋಟಲ್ ಆಗಿ ಎಷ್ಟು ಸ್ಯಾಲರಿ ಕೊಡ್ತಾ ಇದೀವಿ ಅಂದ್ರೆ ಎಲ್ಲರಿಗೂ ಸೇರಿಸಿ. ಉದಾಹರಣೆಗೆ ನ್ಯೂಯಾರ್ಕ್ ಅಲ್ಲಿ 10 ಜನ ಎಂಪ್ಲಾಯೀಸ್ ಇತ್ತು ಅಂತ, ಅವರೆಲ್ಲರದು ಸ್ಯಾಲರಿ ಟೋಟಲ್ ಆಗಿ ಒಂದು ಕಂಪನಿಗೆ ಎಷ್ಟು ಖರ್ಚಾಗ್ತಾ ಇದೆ ಅಂತ ನಾವಿಲ್ಲಿ ತಿಳ್ಕೊಂತಾ ಇದೀವಿ ನೋಡಿ. ಸಮ್ಮಿಫ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಟೈಪ್ ಮಾಡಿ ಇಸ್ ಈಕ್ವಲ್ ಟು ಸಮ್ಮಿಫ್ ಅಂತ ಟೈಪ್ ಮಾಡಿ, ಬ್ರಾಕೆಟ್ ಓಪನ್ ಮಾಡಿ. ನೋಡಿ, ಇಲ್ಲಿ ನಿಮಗೆ 3 ಕಾಂಪೊನೆಂಟ್ ಇದೆ. ಒಂದು ರೇಂಜ್, ಇನ್ನೊಂದು ಕ್ರೈಟೀರಿಯಾ, ಮೂರನೇದು ಸಮ್ ರೇಂಜ್ ಅಂತ. ರೇಂಜ್ ಅಂದ್ರೆ ಎಲ್ಲಿ ಹುಡುಕ್ತಾ ಇದ್ದೀವಿ, ಓಕೆ. ಕ್ರೈಟೀರಿಯಾ ಅಂದ್ರೆ ಏನನ್ನ ಹುಡುಕ್ತಾ ಇದೀವಿ. ಸಮ್ ರೇಂಜ್ ಅಂದ್ರೆ ಈ ಎರಡು ಕ್ರೈಟೀರಿಯಾ, ರೇಂಜ್ ಮತ್ತೆ ಕ್ರೈಟೀರಿಯಾ ಎರಡು ಮ್ಯಾಚ್ ಆದಲ್ಲಿ ನಾವು ಏನನ್ನ ಸಮ್ ಮಾಡ್ತಾ ಇದೀವಿ ಅಂದ್ರೆ ಏನನ್ನ ಕೂಡ್ತಾ ಇದೀವಿ ಅಂತ ನೋಡಿ. ಮೊದಲನೇದಾಗಿ ರೇಂಜ್. ರೇಂಜ್ ಅಂದ್ರೆ ಎಲ್ಲಿ ಹುಡುಕ್ತಾ ಇದೀವಿ. ಬನ್ನಿ, ಇಲ್ಲಿ ಸ್ಯಾಂಪಲ್ ಎಂಪ್ಲಾಯಿ ಡೇಟಾಬೇಸ್ ಹೋಗಿ ನಾವು ಹುಡುಕ್ತಾ ಇರುವಂತ ಕಾಲಮ್ ಒಂದು ಸಿಟಿ. ನೋಡಿದ್ರಲ್ಲ, ಸಿಟಿ ಕಾಲಮ್ ನಾನು ಸೆಲೆಕ್ಟ್ ಮಾಡ್ತೀನಿ. F4 ಪ್ರೆಸ್ ಮಾಡಿ, ಫ್ರೀಸ್ ಮಾಡಿ, ಸಿಂಟ್ಯಾಕ್ಸ್ ಪ್ರಕಾರ ಕಾಮಾ ಕೊಡಿ. ಈಗ ನಾವು ಕ್ರೈಟೀರಿಯಾ, ಈ ಎಂಟೈರ್ ಸಿಟಿ ಕಾಲಮ್ ಅಲ್ಲಿ ನಾನು ಏನನ್ನು ಹುಡುಕ್ತಾ ಇದ್ದೀನಿ. ನಾನು ಹುಡುಕ್ತಾ ಇರುವಂತ ಸಿಟಿ ಹೆಸರು ನ್ಯೂಯಾರ್ಕ್. ನೋಡಿ, ಅದು ಇಲ್ಲಿ ನಮಗೆ B6 ಅಲ್ಲಿ ಇದೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನಾನು ಇಲ್ಲಿ ಡಾಲರ್ ಸಿಂಬಲ್ ಕೊಡ್ತೀನಿ B ಗೆ ಮುಂಚೆ. ನಂತರ ಸಿಂಟ್ಯಾಕ್ಸ್ ಪ್ರಕಾರ ಕಾಮ. ನೋಡಿ, ಸಿಟಿ ಅನ್ನೋ ಕಾಲಮ್ ಅಲ್ಲಿ ನನಗೆ ನ್ಯೂಯಾರ್ಕ್ ಅನ್ನೋ ಸಿಟಿ ಮ್ಯಾಚ್ ಆದ್ರೆ ಆ ಮ್ಯಾಚ್ ಆದಂತ ರೆಕಾರ್ಡ್ಸ್ಗೆ ಇರೋ ಎಂಪ್ಲಾಯಿ ಸ್ಯಾಲರೀಸ್ ಎಲ್ಲ ಕೂಡಿ ನನಗೆ ಟೋಟಲ್ ಆಗಿ ಇಲ್ಲಿ ಸಮ್ ಬರ್ಬೇಕಾಗ್ತದೆ. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಇಲ್ಲಿ ಸಮ್ ರೇಂಜ್ ಅಂತ ಇದೆಯಲ್ಲ, ನಾನು ಎಂಪ್ಲಾಯಿ ಡೇಟಾಬೇಸ್ ಹೋಗಿ ನೋಡಿ, ಸಮ್ ಇಲ್ಲಿದೆ ನೋಡಿ, ಸ್ಯಾಲರಿ ಇದೆಯಲ್ಲ, ಸ್ಯಾಲರಿನ ನಾನು ಕಂಪ್ಲೀಟ್ ಆಗಿ ಸೆಲೆಕ್ಟ್ ಮಾಡಿ F4 ಪ್ರೆಸ್ ಮಾಡಿ, ಫ್ರೀಸ್ ಮಾಡ್ತೀನಿ, ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ. ನೋಡಿದ್ರಲ್ಲ, ಟೋಟಲ್ ಆಗಿ ನ್ಯೂಯಾರ್ಕ್ ಅಲ್ಲಿರೋ ಎಂಪ್ಲಾಯೀಸ್ಗೆ ಎಲ್ಲರಿಗೂ ಸೇರಿಸಿ ಖರ್ಚಾಗ್ತಾ ಇರುವಂತ ಸ್ಯಾಲರಿ $1,223,553. ನೋಡಿ, ಇದೇ ಫಾರ್ಮುಲಾನ ನೀವು ಡ್ರ್ಯಾಗ್ ಮಾಡ್ಕೊಳ್ಳಿ ಎಲ್ಲಾ ಸಿಟೀಸ್ಗೂ, ಆಟೋಮೆಟಿಕ್ ಆಗಿ ನಮಗೆ ಇಲ್ಲಿ ಬರುತ್ತೆ. ನೋಡಿದ್ರಲ್ಲ, ಈಗ ನಾನು ಸಮ್ಮಿಫ್ಎಸ್ಗೆ ಹೋಗೋಣ. ಸಮ್ಮಿಫ್ಎಸ್ ಅಲ್ಲಿ ನಾನು ಇಲ್ಲಿ ನಿಮಗೆ ಎರಡು ಕ್ರೈಟೀರಿಯಾ ಕೊಟ್ಟಿದ್ದೀನಿ ನೋಡಿ. ಮೊದಲನೇ ಕ್ರೈಟೀರಿಯಾ ಬಂದ್ಬಿಟ್ಟು ಕೌಂಟಿ ಇಸ್ ಈಕ್ವಲ್ ಟು ನ್ಯೂಯಾರ್ಕ್. ಕೌಂಟಿ ಅನ್ನೋದು ನ್ಯೂಯಾರ್ಕ್ ಇರಬೇಕು. ಕ್ರೈಟೀರಿಯಾ 2, ಎಂಪ್ಲಾಯೀಸ್ ಜಾಯ್ನಿಂಗ್ ಡೇಟ್ ಬಂದ್ಬಿಟ್ಟು ಗ್ರೇಟರ್ ದನ್ ಆರ್ ಈಕ್ವಲ್ ಟು 1st January 2015 ಅದರ ಮೇಲ್ಪಟ್ಟು ಇರಬೇಕು. ಬನ್ನಿ, ಇಲ್ಲಿ ಸಮ್ಮಿಫ್ಎಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಟೈಪ್ ಮಾಡಿ ಇಸ್ ಈಕ್ವಲ್ ಟು ಸಮ್ಮಿಫ್ಎಸ್ ಅಂತ ಬ್ರಾಕೆಟ್ ಓಪನ್ ಮಾಡಿ. ನೋಡಿ, ಸಮ್ಮಿಫ್ಗೂ ಮತ್ತು ಸಮ್ಮಿಫ್ಎಸ್ಗೂ ತುಂಬಾ ಸಿಂಪಲ್ ಆದ ಒಂದು ಡಿಫರೆನ್ಸ್ ಇದೆ. ಸಮ್ಮಿಫ್ ಅಲ್ಲಿ ನಮಗೆ ಸಮ್ ರೇಂಜ್ ಅನ್ನೋದು ಲಾಸ್ಟ್ ಅಲ್ಲಿ ಬರುತ್ತೆ, ಆದರೆ ಸಮ್ಮಿಫ್ಎಸ್ ಅಲ್ಲಿ ಸಮ್ ರೇಂಜ್ ಅನ್ನೋದು ಫಸ್ಟ್ ಕಾಂಪೊನೆಂಟ್ ಆಗಿರುತ್ತೆ. ನೋಡಿ, ಮೊದಲಿಗೆ ಸಮ್ ರೇಂಜ್, ಎಲ್ಲಿ ನಾವು ಟೋಟಲ್ ನ ಸಮ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋಣ. ಸ್ಯಾಂಪಲ್ ಡೇಟಾಬೇಸ್ ಅಲ್ಲಿ ನೋಡಿ, ಸ್ಯಾಲರಿನ ನಾನು ಟೋಟಲ್ ಆಗಿ ಸಮ್ ನ ತಗೊಂತಾ ಇದ್ದೀನಿ, ಕಮ. ನಂತರ ಕ್ರೈಟೀರಿಯಾ ರೇಂಜ್ 1 ಅಂದ್ರೆ ಎಲ್ಲಿ ಹುಡುಕ್ತಾ ಇದೀವಿ. ನಾವು ನೆಕ್ಸ್ಟ್ ಹುಡುಕ್ತಾ ಇರುವಂತದ್ದು ಕೌಂಟಿ. ಕೌಂಟಿ ಬಂದ್ಬಿಟ್ಟು G ಕಾಲಮ್ ಅಲ್ಲಿದೆ. ಸೆಲೆಕ್ಟ್ ಮಾಡಿ, F4 ಪ್ರೆಸ್ ಮಾಡಿ, ಫ್ರೀಸ್ ಮಾಡಿ. ಈ ಕೌಂಟಿಲಿ ನಾವು ಹುಡುಕ್ತಾ ಇರುವಂತ ಕೌಂಟಿ ಬಂದ್ಬಿಟ್ಟು ಹೆಸರು ನ್ಯೂಯಾರ್ಕ್. ನ್ಯೂಯಾರ್ಕ್ ಅಂತ ಟೈಪ್ ಮಾಡ್ತೀನಿ ನಾನು, ಓಕೆ. ನಂತರ ಎರಡನೇ ಕ್ರೈಟೀರಿಯಾ ಅಂದ್ರೆ ಕ್ರೈಟೀರಿಯಾ ರೇಂಜ್ 2, ಇದರಲ್ಲಿ January 1, 2005 ಇದರ ಮೇಲ್ಪಟ್ಟು ಯಾರೇ ಜಾಯಿನ್ ಆಗಿದ್ರು ಅವರ ಸ್ಯಾಲರಿ ಮಾತ್ರ ನಮಗೆ ಬೇಕು, ಓಕೆ. F4 ಪ್ರೆಸ್ ಮಾಡಿ, ಫ್ರೀಸ್ ಮಾಡಿ. ನೋಡಿ, ಇಲ್ಲಿ ನಾನು ಗ್ರೇಟರ್ ದನ್ ಆರ್ ಈಕ್ವಲ್ ಟು 1 January 1, 2005 ಅಂತ ಟೈಪ್ ಮಾಡಿ, ಡಬಲ್ ಕೋಟ್ಸ್ ಅಲ್ಲಿ ಕ್ಲೋಸ್ ಮಾಡಿ, ಬ್ರಾಕೆಟ್ ನ ಕ್ಲೋಸ್ ಮಾಡ್ತೀನಿ. ನೋಡಿದ್ರಲ್ಲ, 2005 ಮೇಲ್ಪಟ್ಟು
ನ್ಯೂಯಾರ್ಕ್ ಅನ್ನೋ ಕೌಂಟಿಯಲ್ಲಿ ಯಾರಿದಾರೋ ಎಂಪ್ಲಾಯೀಸು ಅವರ ಟೋಟಲ್ ಸ್ಯಾಲ್ರಿ 964054 ಅಂತ ಇಲ್ಲಿ ತೋರಿಸ್ತಾ ಇದೆ. ಬನ್ನಿ ಇದನ್ನ ನಾವು ಕ್ವಿಕ್ ಆಗಿ ವ್ಯಾಲಿಡೇಟ್ ಮಾಡೋಣ. ಸ್ಯಾಂಪಲ್ ಡೇಟಾಬೇಸ್ಗೆ ಬನ್ನಿ. ಮೊದಲನೇದಾಗಿ ನಾನು ಕೌಂಟಿನಲ್ಲಿ ನ್ಯೂಯಾರ್ಕ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನ್ಯೂಯಾರ್ಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 2005ರ ಮೇಲ್ಪಟ್ಟು ಯಾರು ಜಾಯ್ನ್ ಆಗಿದ್ದಾರೆ ಅವರನ್ನು ಮಾತ್ರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ. ನೋಡಿ 2010ರಿಂದ 2021ವರೆಗೂ ನಾನು ತಗೊಂತಾ ಇದ್ದೀನಿ. ನೋಡಿ ಅವರ ಟೋಟಲ್ ಸ್ಯಾಲ್ರಿ ಇಲ್ಲಿ ನೋಡಿ 964054. ನೋಡಿದ್ರಲ್ಲ ಸ್ನೇಹಿತರೆ, ನಂಬರ್ ಮ್ಯಾಚ್ ಆಗ್ತಾ ಇದೆಯಲ್ಲ? ಅರ್ಥ ಆಯ್ತಲ್ಲ ಸ್ನೇಹಿತರೆ? ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.